ಬಳ್ಳಾರಿಯ ಆ ಗಲಾಟೆಯಲ್ಲಿ ರಾಜಶೇಖರ್ ಫೈರಿಂಗ್ ನಲ್ಲಿ ಮೃತಪಟ್ಟಿದ್ರು. ಪೊಲೀಸ್ ಬುಲೆಟ್ ಅಲ್ಲ ಅನ್ನೋದು ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಖಾಸಗಿ ವ್ಯಕ್ತಿಯ ಗನ್ನಿಂದ ಹಾರಿದಂತಹ ಬುಲೆಟ್ ಈಗ ಆತನ ಜೀವ ತೆಗೆದಿದೆ ಅನ್ನೋದು ರುಜುವಾತಾಗಿದೆ. ಹಾಗಾದ್ರೆ ಯಾರ ಬಂದೂಕಿನಿಂದ ಹಾರಿದ ಬುಲೆಟ್ ಅದು? ಪೊಲೀಸರಿಗೆ ಇನ್ನೂ ಕೂಡ ಈ ಕುರಿತಾಗಿ ಈ ಮಾಹಿತಿ ಸಿಕ್ಕಿಲ್ಲ. ತನಿಖೆ ಮುಂದುವರೆದಿದೆ. ಈ ಹೊತ್ತಿಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬ್ಯಾನರ್ ಗಲಾಟೆಯಲ್ಲಿತ್ತ 12ನೇ ಬಂದೂಕು. ರಾಜಶೇಖರ್ ಉಸಿರು ನಿಲ್ಲಿಸಿದ ಬಂದೂಕು ಯಾರದ್ದು? 12ನೇ ಗನ್ನ ರಹಸ್ಯ ತೆರೆದಿರುತ್ತಿದೆ ರಿಪಬ್ಲಿಕ್ ಕನ್ನಡ. ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ರಕ್ತ ರಾಜಕಾರಣಕ್ಕೆ ಕಾವೇರಿದೆ. ಬ್ಯಾನರ್ ಗಲಾಟೆ ವೇಳೆ ನಡೆದ ಗಲಾಟೆ ಓರ್ವನನ್ನ ಬಲಿ ಪಡೆದಿದೆ. ಆದರೆ ರಾಜಶೇಖರ್ ಉಸಿರು ನಿಲ್ಲಿಸಿದ ಗುಂಡು ಸಿಡಿದ ಬಂದೂಕು ಯಾರದ್ದು ಅನ್ನೋ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಈ ರಹಸ್ಯವನ್ನ ರಿಪಬ್ಲಿಕ್ ಬಯಲಿಗೆ ಎಳೆಯುತ್ತಿದೆ. ಪೊಲೀಸರಿಂದ ಈವರೆಗೆ ಬರೋಬ್ಬರಿ 11 ಬಂದೂಕು ಸೀಸ್ ಮಾಡಲಾಗಿದೆ. ಆದರೆ ರಾಜಶೇಖರ್ ದೇಹದಲ್ಲಿ ಸಿಕ್ಕ 12mm ಗುಂಡಿನ ಬಂದೂಕೆಲ್ಲಿ ಅನ್ನೋದು ಇನ್ನು ಸೀಕ್ರೆಟ್ ಆಗಿ ಉಳಿದಿದೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹಿಂಡಿದ್ದು 12ನೇ ಗನ್ ಅನ್ನೋದು ತಿಳಿದು ಬಂದಿದೆ. 11 ಬಂದೂಕಿನ ಪೈಕಿ 5 ಸತೀಶ್ ರೆಡ್ಡಿಯ ಖಾಸಗಿ ಗನ್ಗಳಾಗಿದ್ದು, ಈ ಗನ್ಗಳಿಂದ ಫೈರಿಂಗ್ ಆಗಿರೋದು ಅನುಮಾನ ಎನ್ನಲಾಗುತ್ತಿದೆ. ಹಾಗಾದ್ರೆ 12ನೇ ಬಂದೂಕು ಯಾರದ್ದು? ಅಕ್ರಮವಾಗಿ ಯಾರಾದರೂ ತಂದಿದ್ರಾ ಅನ್ನೋ ಆಯಾಮದಲ್ಲಿ ಕಾಕಿ ಸತ್ಯ ಶೋಧಕ್ಕೆ ಮುಂದಾಗಿದೆ. ಬ್ಯಾನರ್ ರಕ್ತ ರಾಜಕೀಯದಲ್ಲಿ ಎಫ್ಐಆರ್ ಪಾಲಿಟಿಕ್ಸ್. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. ಬಳ್ಳಾರಿ ಬ್ಯಾನರ್ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಓರ್ವ ಮೃತಪಟ್ಟಿರುವ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಈ ಎಫ್ಐಆರ್ ವಿಚಾರದಲ್ಲಿಯೂ ಗುದ್ದಾಟ ನಡೆಯುತ್ತಿದೆ. ಬಿಜೆಪಿ ಸಲ್ಲಿಸಿದ್ದ ದೂರಿನಲ್ಲಿ ಭರತ್ ರೆಡ್ಡಿ ಎ5 ಆರೋಪಿ ಎಂದು ಉಲ್ಲೇಖಿಸಲಾಗಿದೆ. ಅತ್ತ ಕಾಂಗ್ರೆಸ್ ನೀಡಿದ ದೂರಿನಲ್ಲಿ ಜನಾರ್ದನ್ ರೆಡ್ಡಿ ಎ1 ಎಂದು ದೂರು ನೀಡಲಾಗಿದೆ. ಒಟ್ಟು ಈವರೆಗೆ 4 ಪ್ರಕರಣ ಸಂಬಂಧ ಒಂದು ಸುಮೋಟೋ ಕೇಸ್ ದಾಖಲಾಗಿದೆ. ಇವರು ಗುಂಡು ಹಾರಿಸುವಾಗ ಅವರ ಕಾರ್ಯಕರ್ತ ಎಲ್ಲೋ ಅಡ್ಡ ಬಂದು ಏನೋ ಆಗಿರಬೇಕು. ಆದ್ರೆ ಎಫ್ಐಆರ್ ಆಗಿರೋದು ಯಾರ ಮೇಲೆ? ಜನಾರ್ದನ್ ರೆಡ್ಡಿ ಇದೆಲ್ಲ ಗಲಭೆ ಆಗೋ ಟೈಮ್ನಲ್ಲಿ ಪ್ರಾರಂಭ ಆಗೋದಲ್ಲಿ ಇದ್ರ ಅವರು ಗಂಗಾವತಿಯಲ್ಲಿದ್ರು. ಇದೆಲ್ಲ ಇಲ್ಲಿ ನಡೆದು ಆದ್ಮೇಲೆ ಅವರು ಕೊನೆಯಲ್ಲಿ ಬಂದಿರೋದು, ನನಗೆ ಅವ್ರಿಗೆ ಗೊತ್ತಾದ ಮೇಲೆ ಬಂದಿರೋದು. ಅದಕ್ಕೆ ಶ್ರೀರಾಮುಲು ಇದು A3 ನಮ್ಮ ರಾಜಶೇಖರ್ ರೆಡ್ಡಿ A2 ಸುಮಾರು 7-8 ಜನರ ಮೇಲೆ ಎಫ್ಐಆರ್ ಹಾಕಲಿ. ಎಲ್ಲವೂ ಕೂಡ ಬಿಜೆಪಿಯವರು. ಅಂದ್ರೆ ಬಿಜೆಪಿಯವರ ಕಡೆಯಿಂದನ ನಿಮ್ಗೆ ಗಲಭೆ ಪ್ರಾರಂಭ ಆಗಿತ್ತು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್ ಎಂದು ಪೋಸ್ಟ್ ಮಾರ್ಟಂ ಬಳಿಕ ಬಯಲಾಗಿದ್ದು, ಆ ಬುಲೆಟ್ ಯಾರದ್ದು ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅತ್ತ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಗನ್ ಫೈರ್ ಗಲಾಟೆಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿದ್ದು, ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದು, ಬಳ್ಳಾರಿ ಗಲಾಟೆಯಲ್ಲಿ ಪೊಲೀಸ್ ವೈಫಲ್ಯವೇ ಕಾರಣ ಎಂದು ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡವಾಗಿದೆ. ಅಲ್ಲದೆ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ ಎಚ್ಎಂ ರೇವಣ್ಣ ನೇತೃತ್ವದಲ್ಲಿ 6 ಸದಸ್ಯರ ನಿಯೋಗ ರಚನೆ ಮಾಡಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಆ ಗಲಾಟೆಯಲ್ಲಿ ರಾಜಶೇಖರ್ ಫೈರಿಂಗ್ ನಲ್ಲಿ ಮೃತಪಟ್ಟಿದ್ರು. ಪೊಲೀಸ್ ಬುಲೆಟ್ ಅಲ್ಲ ಅನ್ನೋದು ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಖಾಸಗಿ ವ್ಯಕ್ತಿಯ ಗನ್ನಿಂದ ಹಾರಿದಂತಹ ಬುಲೆಟ್ ಈಗ ಆತನ ಜೀವ ತೆಗೆದಿದೆ ಅನ್ನೋದು ರುಜುವಾತಾಗಿದೆ. ಹಾಗಾದ್ರೆ ಯಾರ ಬಂದೂಕಿನಿಂದ ಹಾರಿದ ಬುಲೆಟ್ ಅದು? ಪೊಲೀಸರಿಗೆ ಇನ್ನೂ ಕೂಡ ಈ ಕುರಿತಾಗಿ ಈ ಮಾಹಿತಿ ಸಿಕ್ಕಿಲ್ಲ. ತನಿಖೆ ಮುಂದುವರೆದಿದೆ. ಈ ಹೊತ್ತಿಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬ್ಯಾನರ್ ಗಲಾಟೆಯಲ್ಲಿತ್ತ 12ನೇ ಬಂದೂಕು. ರಾಜಶೇಖರ್ ಉಸಿರು ನಿಲ್ಲಿಸಿದ ಬಂದೂಕು ಯಾರದ್ದು? 12ನೇ ಗನ್ನ ರಹಸ್ಯ ತೆರೆದಿರುತ್ತಿದೆ ರಿಪಬ್ಲಿಕ್ ಕನ್ನಡ. ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ರಕ್ತ ರಾಜಕಾರಣಕ್ಕೆ ಕಾವೇರಿದೆ. ಬ್ಯಾನರ್ ಗಲಾಟೆ ವೇಳೆ ನಡೆದ ಗಲಾಟೆ ಓರ್ವನನ್ನ ಬಲಿ ಪಡೆದಿದೆ. ಆದರೆ ರಾಜಶೇಖರ್ ಉಸಿರು ನಿಲ್ಲಿಸಿದ ಗುಂಡು ಸಿಡಿದ ಬಂದೂಕು ಯಾರದ್ದು ಅನ್ನೋ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಈ ರಹಸ್ಯವನ್ನ ರಿಪಬ್ಲಿಕ್ ಬಯಲಿಗೆ ಎಳೆಯುತ್ತಿದೆ.
ಪೊಲೀಸರಿಂದ ಈವರೆಗೆ ಬರೋಬ್ಬರಿ 11 ಬಂದೂಕು ಸೀಸ್ ಮಾಡಲಾಗಿದೆ. ಆದರೆ ರಾಜಶೇಖರ್ ದೇಹದಲ್ಲಿ ಸಿಕ್ಕ 12mm ಗುಂಡಿನ ಬಂದೂಕೆಲ್ಲಿ ಅನ್ನೋದು ಇನ್ನು ಸೀಕ್ರೆಟ್ ಆಗಿ ಉಳಿದಿದೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹಿಂಡಿದ್ದು 12ನೇ ಗನ್ ಅನ್ನೋದು ತಿಳಿದು ಬಂದಿದೆ. 11 ಬಂದೂಕಿನ ಪೈಕಿ 5 ಸತೀಶ್ ರೆಡ್ಡಿಯ ಖಾಸಗಿ ಗನ್ಗಳಾಗಿದ್ದು, ಈ ಗನ್ಗಳಿಂದ ಫೈರಿಂಗ್ ಆಗಿರೋದು ಅನುಮಾನ ಎನ್ನಲಾಗುತ್ತಿದೆ. ಹಾಗಾದ್ರೆ 12ನೇ ಬಂದೂಕು ಯಾರದ್ದು? ಅಕ್ರಮವಾಗಿ ಯಾರಾದರೂ ತಂದಿದ್ರಾ ಅನ್ನೋ ಆಯಾಮದಲ್ಲಿ ಖಾಕಿ ಸತ್ಯ ಶೋಧಕ್ಕೆ ಮುಂದಾಗಿದೆ. ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಬ್ಯಾನರ್ ರಕ್ತ ರಾಜಕೀಯದಲ್ಲಿ ಎಫ್ಐಆರ್ ಪಾಲಿಟಿಕ್ಸ್. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ. ಬಳ್ಳಾರಿ ಬ್ಯಾನರ್ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಓರ್ವ ಮೃತಪಟ್ಟಿರುವ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಈ ಎಫ್ಐಆರ್ ವಿಚಾರದಲ್ಲಿಯೂ ಗುದ್ದಾಟ ನಡೆಯುತ್ತಿದೆ. ಬಿಜೆಪಿ ಸಲ್ಲಿಸಿದ್ದ ದೂರಿನಲ್ಲಿ ಭರತ್ ರೆಡ್ಡಿ A5 ಆರೋಪಿ ಎಂದು ಉಲ್ಲೇಖಿಸಲಾಗಿದೆ. ಅತ್ತ ಕಾಂಗ್ರೆಸ್ ನೀಡಿದ ದೂರಿನಲ್ಲಿ ಜನಾರ್ದನ್ ರೆಡ್ಡಿ A1 ಎಂದು ದೂರು ನೀಡಲಾಗಿದೆ. ಒಟ್ಟು ಈವರೆಗೆ 4 ಪ್ರಕರಣ ಸಂಬಂಧ ಕೇಸ್, ಒಂದು ಸುಮೋಟೋ ಕೇಸ್ ದಾಖಲಾಗಿದೆ. ಇವರು ಗುಂಡು ಹಾರಿಸುವಾಗ ಅವರ ಕಾರ್ಯಕರ್ತ ಎಲ್ಲೋ ಅಡ್ಡ ಬಂದು ಏನೋ ಆಗಿರಬೇಕು. ಆದ್ರೆ ಎಫ್ಐಆರ್ ಆಗಿರೋದು ಯಾರ ಮೇಲೆ? ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ಇದೆಲ್ಲ ಗಲಭೆ ಆಗೋ ಟೈಮ್ನಲ್ಲಿ ಪ್ರಾರಂಭ ಆಗೋದಲ್ಲಿ ಇದ್ರ ಅವರು ಗಂಗಾವತಿಯಲ್ಲಿದ್ರು. ಇದೆಲ್ಲ ಇಲ್ಲಿ ನಡೆದು ಆದ್ಮೇಲೆ ಅವರು ಕೊನೆಯಲ್ಲಿ ಬಂದಿರೋದು, ನನಗೆ ಅವ್ರಿಗೆ ಗೊತ್ತಾದ ಮೇಲೆ ಬಂದಿರೋದು. ಅದಕ್ಕೆ ಶ್ರೀರಾಮುಲು ಇದು 3A3 ನಮ್ಮ ರಾಜಶೇಖರ್ ರೆಡ್ಡಿ A2 ಸುಮಾರು 7-8 ಜನರ ಮೇಲೆ ಎಫ್ಐಆರ್ ಹಾಕ್ಲಿ. ಎಲ್ಲವೂ ಕೂಡ ಬಿಜೆಪಿಯವರು. ಅಂದ್ರೆ ಬಿಜೆಪಿಯವರ ಕಡೆಯಿಂದನ ನಿಮ್ಗೆ ಗಲಭೆ ಪ್ರಾರಂಭ ಆಗಿತ್ತು. ಏತ ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್ ಎಂದು ಪೋಸ್ಟ್ ಮಾರ್ಟಂ ಬಳಿಕ ಬಯಲಾಗಿದ್ದು, ಆ ಬುಲೆಟ್ ಯಾರದ್ದು ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅತ್ತ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಏತ ಗನ್ ಫೈರ್ ಗಲಾಟೆಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿದ್ದು, ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದು, ಬಳ್ಳಾರಿ ಗಲಾಟೆಯಲ್ಲಿ ಪೊಲೀಸ್ ವೈಫಲ್ಯವೇ ಕಾರಣ ಎಂದು ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡವಾಗಿದೆ. ಅಲ್ಲದೆ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ HM ರೇವಣ್ಣ ನೇತೃತ್ವದಲ್ಲಿ 6 ಸದಸ್ಯರ ನಿಯೋಗ ರಚನೆ ಮಾಡಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಆ ಗಲಾಟೆಯಲ್ಲಿ ರಾಜಶೇಖರ್ ಫೈರಿಂಗ್ ನಲ್ಲಿ ಮೃತಪಟ್ಟಿದ್ರು. ಪೊಲೀಸ್ ಬುಲೆಟ್ ಅಲ್ಲ ಅನ್ನೋದು ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಖಾಸಗಿ ವ್ಯಕ್ತಿಯ ಗನ್ನಿಂದ ಹಾರಿದಂತಹ ಬುಲೆಟ್ ಈಗ ಆತನ ಜೀವ ತೆಗೆದಿದೆ ಅನ್ನೋದು ರುಜುವಾತಾಗಿದೆ. ಹಾಗಾದ್ರೆ ಯಾರ ಬಂದೂಕಿನಿಂದ ಹಾರಿದ ಬುಲೆಟ್ ಅದು? ಪೊಲೀಸರಿಗೆ ಇನ್ನೂ ಕೂಡ ಈ ಕುರಿತಾಗಿ ಈ ಮಾಹಿತಿ ಸಿಕ್ಕಿಲ್ಲ. ತನಿಖೆ ಮುಂದುವರೆದಿದೆ. ಈ ಹೊತ್ತಿಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬ್ಯಾನರ್ ಗಲಾಟೆಯಲ್ಲಿತ್ತ 12ನೇ ಬಂದೂಕು. ರಾಜಶೇಖರ್ ಉಸಿರು ನಿಲ್ಲಿಸಿದ ಬಂದೂಕು ಯಾರದ್ದು? 12ನೇ ಗನ್ನ ರಹಸ್ಯ ತೆರೆದಿರುತ್ತಿದೆ ರಿಪಬ್ಲಿಕ್ ಕನ್ನಡ. ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ರಕ್ತ ರಾಜಕಾರಣಕ್ಕೆ ಕಾವೇರಿದೆ. ಬ್ಯಾನರ್ ಗಲಾಟೆ ವೇಳೆ ನಡೆದ ಗಲಾಟೆ ಓರ್ವನನ್ನ ಬಲಿ ಪಡೆದಿದೆ. ಆದರೆ ರಾಜಶೇಖರ್ ಉಸಿರು ನಿಲ್ಲಿಸಿದ ಗುಂಡು ಸಿಡಿದ ಬಂದೂಕು ಯಾರದ್ದು ಅನ್ನೋ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಈ ರಹಸ್ಯವನ್ನ ರಿಪಬ್ಲಿಕ್ ಬಯಲಿಗೆ ಎಳೆಯುತ್ತಿದೆ. ಪೊಲೀಸರಿಂದ ಈವರೆಗೆ ಬರೋಬ್ಬರಿ 11 ಬಂದೂಕು ಸೀಸ್ ಮಾಡಲಾಗಿದೆ. ಆದರೆ ರಾಜಶೇಖರ್ ದೇಹದಲ್ಲಿ ಸಿಕ್ಕ 12mm ಗುಂಡಿನ ಬಂದೂಕೆಲ್ಲಿ ಅನ್ನೋದು ಇನ್ನು ಸೀಕ್ರೆಟ್ ಆಗಿ ಉಳಿದಿದೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹಿಂಡಿದ್ದು 12ನೇ ಗನ್ ಅನ್ನೋದು ತಿಳಿದು ಬಂದಿದೆ. 11 ಬಂದೂಕಿನ ಪೈಕಿ 5 ಸತೀಶ್ ರೆಡ್ಡಿಯ ಖಾಸಗಿ ಗನ್ಗಳಾಗಿದ್ದು, ಈ ಗನ್ಗಳಿಂದ ಫೈರಿಂಗ್ ಆಗಿರೋದು ಅನುಮಾನ ಎನ್ನಲಾಗುತ್ತಿದೆ. ಹಾಗಾದ್ರೆ 12ನೇ ಬಂದೂಕು ಯಾರದ್ದು? ಅಕ್ರಮವಾಗಿ ಯಾರಾದರೂ ತಂದಿದ್ರಾ ಅನ್ನೋ ಆಯಾಮದಲ್ಲಿ ಖಾಕಿ ಸತ್ಯ ಶೋಧಕ್ಕೆ ಮುಂದಾಗಿದೆ. ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಬ್ಯಾನರ್ ರಕ್ತ ರಾಜಕೀಯದಲ್ಲಿ ಎಫ್ಐಆರ್ ಪಾಲಿಟಿಕ್ಸ್. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ.
ಬಳ್ಳಾರಿ ಬ್ಯಾನರ್ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಓರ್ವ ಮೃತಪಟ್ಟಿರುವ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಈ ಎಫ್ಐಆರ್ ವಿಚಾರದಲ್ಲಿಯೂ ಗುದ್ದಾಟ ನಡೆಯುತ್ತಿದೆ. ಬಿಜೆಪಿ ಸಲ್ಲಿಸಿದ್ದ ದೂರಿನಲ್ಲಿ ಭರತ್ ರೆಡ್ಡಿ ಎ5 ಆರೋಪಿ ಎಂದು ಉಲ್ಲೇಖಿಸಲಾಗಿದೆ. ಅತ್ತ ಕಾಂಗ್ರೆಸ್ ನೀಡಿದ ದೂರಿನಲ್ಲಿ ಜನಾರ್ದನ್ ರೆಡ್ಡಿ A1 ಎಂದು ದೂರು ನೀಡಲಾಗಿದೆ. ಒಟ್ಟು ಈವರೆಗೆ 4 ಪ್ರಕರಣ ಸಂಬಂಧ ಕೇಸ್, ಒಂದು ಸುಮೋಟೋ ಕೇಸ್ ದಾಖಲಾಗಿದೆ. ಇವರು ಗುಂಡು ಹಾರಿಸುವಾಗ ಅವರ ಕಾರ್ಯಕರ್ತ ಎಲ್ಲೋ ಅಡ್ಡ ಬಂದು ಏನೋ ಆಗಿರಬೇಕು. ಆದ್ರೆ ಎಫ್ಐಆರ್ ಆಗಿರೋದು ಯಾರ ಮೇಲೆ? ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ಇದೆಲ್ಲ ಗಲಭೆ ಆಗೋ ಟೈಮ್ನಲ್ಲಿ ಪ್ರಾರಂಭ ಆಗೋದಲ್ಲಿ ಇದ್ರ ಅವರು ಗಂಗಾವತಿಯಲ್ಲಿದ್ರು. ಇದೆಲ್ಲ ಇಲ್ಲಿ ನಡೆದು ಆದ್ಮೇಲೆ ಅವರು ಕೊನೆಯಲ್ಲಿ ಬಂದಿರೋದು, ನನಗೆ ಅವ್ರಿಗೆ ಗೊತ್ತಾದ ಮೇಲೆ ಬಂದಿರೋದು. ಅದಕ್ಕೆ ಶ್ರೀರಾಮುಲು ಇದು A3 ನಮ್ಮ ರಾಜಶೇಖರ್ ರೆಡ್ಡಿ A2 ಸುಮಾರು 7-8 ಜನರ ಮೇಲೆ ಎಫ್ಐಆರ್ ಹಾಕ್ಲೆ. ಎಲ್ಲವೂ ಕೂಡ ಬಿಜೆಪಿಯವರು. ಅಂದ್ರೆ ಬಿಜೆಪಿಯವರ ಕಡೆಯಿಂದನ ನಿಮ್ಗೆ ಗಲಭೆ ಪ್ರಾರಂಭ ಆಗಿತ್ತು. ಏತ ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್ ಎಂದು ಪೋಸ್ಟ್ ಮಾರ್ಟಂ ಬಳಿಕ ಬಯಲಾಗಿದ್ದು, ಆ ಬುಲೆಟ್ ಯಾರದ್ದು ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅತ್ತ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಏತ ಗನ್ ಫೈರ್ ಗಲಾಟೆಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿದ್ದು, ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದು, ಬಳ್ಳಾರಿ ಗಲಾಟೆಯಲ್ಲಿ ಪೊಲೀಸ್ ವೈಫಲ್ಯವೇ ಕಾರಣ ಎಂದು ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಸೇರಿ ಹಿರಿಯ ಅಧಿಕಾರಿಗಳ ತಲೆದಂಡವಾಗಿದೆ. ಅಲ್ಲದೆ ಬಳ್ಳಾರಿ ಗಲಾಟೆ ಸತ್ಯ ಶೋಧನೆಗೆ HM ರೇವಣ್ಣ ನೇತೃತ್ವದಲ್ಲಿ 6 ಸದಸ್ಯರ ನಿಯೋಗ ರಚನೆ ಮಾಡಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.